ಕ್ಷಮಿಸಬೇಕು ಅಧ್ಯಕ್ಷ. ಪ್ರಶ್ನೆ ಸಂಖ್ಯೆ 1128. ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಸಚಿವರಿಗೆ ತಮ್ಮ ಮೂಲಕ ಪ್ರಶ್ನೆ ಕೇಳಿದಾಗ ಮಂತ್ರಿಯವರೇ, ಮಲ್ಲಿಕಾರ್ಜುನ್ ಮಾನ್ಯ ಅಧ್ಯಕ್ಷರೇ, ಈಗ ಕಲಬುರಗಿ ಭಾಗದಲ್ಲಿ ಅತಿ ಹೆಚ್ಚು ಕಾಯಿಪಲ್ಯ ಬೆಳೆಯುವಂತಹ ಪ್ರದೇಶ ಕಲಬುರಗಿ ತಾಲೂಕು, ಅಫಜಲ್ಪುರ ತಾಲೂಕು, ಆಳಂದ ತಾಲೂಕು. ಆ ಶೀತಲೀಕರಣ ಘಟಕ ಇಲ್ದೇನೆ ಮಾರ್ಕೆಟ್ಗೆ ಹೋಗಿ ರೇಟ್ ಸಿಗದೆ ಹೋಗಿದ್ರೆ ಅವರು ನಿರಾಶರಾಗಿ ಅಲ್ಲೇ ಬಿಸಾಕಿ ಬರ್ತಾರೆ. ಕೋಲಾರದಲ್ಲಿ ಕೂಡ ಟೊಮಾಟೋನ ಅನೇಕ ಸಲ ರಸ್ತೆ ಮೇಲೆ ಬಿಸಾಕಿ ಹೋಗುವಂಥದ್ದು ನಾವು ಉದಾಹರಣೆ ಕೇಳಿದ್ದೀವಿ, ನೋಡಿದ್ದೀವಿ. ತಾವೇನಾದರೂ ಇಲಾಖೆಯವರು ಶೀತಲೀಕರಣ ಘಟಕ ಮಾಡುವಂತ ಯೋಚನೆ ಇದೆಯಾ? ಅದಕ್ಕೇನಾದರೂ ಹಣಕಾಸನ್ನು ಇಟ್ಟಿದ್ರ? ಮತ್ತೆ ನಾನೇನ್ ಹೇಳ್ತೀನಿ, ಈಗ ಶೀತಲೀಕರಣ ಮಾಡದೇ ಇರೋದ್ರಿಂದ ಖಾಸಗಿ ಕೆಲವು ಬಾಗವಾನರು ತಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸರ್ಕಾರ ಅವರಿಗೆ ನೀವು ಸಬ್ಸಿಡಿ ಕೊಟ್ಟು ಅವರಿಗೆ ಎನ್ಕರೇಜ್ ಮಾಡಿದ್ರೆ ಎಲ್ಲ ಅವರು ಕೂಡ ಮಾಡ್ಬೋದು, ಅಥವಾ ಸರ್ಕಾರವೇ ಸ್ವಂತ ಮಾಡಿದ್ರೆ ಅವ್ರು ನೀವು ಕೂಡ ಮಾಡ್ಬೋದು. ತಮ್ಮ ಯೋಚನೆ ಏನು ಅಂತ? ಮಾನ್ಯ ಅಧ್ಯಕ್ಷರೇ, ಈಗೇನು ಹಿರಿಯ ಸದಸ್ಯರು ಕೇಳಿದರೆ, ನಮ್ಮಲ್ಲಿ ನಿಮ್ಮ ಶೀತಲೀಕರಣ ಘಟಕಗಳು ಸಾಕಷ್ಟು ಆಗ್ತಾ ಇದಾವೆ. ಮುಖ್ಯವಾಗಿ ನಮ್ಮದು ಆಗಿರ್ಬೋದು, APMCಯಿಂದ ಆಗಿರ್ಬೋದು, ಸಾಕಷ್ಟು ಜೊತೆಗೆ ಆಗ್ತಾ ಇದಾವೆ. ನಿಮ್ಮ ಪಕ್ಕದ ಜಿಲ್ಲೆ ಬಿಜಾಪುರನಲ್ಲೇ ಸಾಕಷ್ಟು ಈಗ ಪರ್ಮಿಷನ್ ಕೊಟ್ಟಿದ್ದೀವಿ. ಈಗ ನಿಮ್ಮ ಬಗ್ಗೆ ಏನು ಕೇಳ್ತೀರೋ ಅದನ್ನು ನಾನು ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಏನಾಗಬೇಕೋ ನಾವು ಮಾಡಿಕೊಡೋದು. ಓಕೆ ಮನೆ ಅಧ್ಯಕ್ಷರೇ, ಈಗ ಒಂದು ವಿನೂತನವಾದಂಥ ಮಾರ್ಕೆಟ್ ಡೆವಲಪ್ ಆಗಿದೆ, ಕಣ್ಣಿ ಮಾರ್ಕೆಟ್ ಅಂತ ಕಲಬುರಗಿ ಸಿಟಿಯಲ್ಲಿ. ಇಡೀ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಕಾಯಿಪಲ್ಯ ಬರ್ತದೆ. ಅದಕ್ಕೆ ಯಡಿಯೂರಪ್ಪ ಇದ್ದಾಗ ಒಂದು ದೊಡ್ಡ ಕಾಂಪ್ಲೆಕ್ಸ್ ಮಾಡಿಕೊಟ್ರು ಈಗ ಮಾರ್ಕೆಟ್ಗೆ. ಈಗ ಅಲ್ಲಿ ಶೀತಲೀಕರಣ ಘಟಕವೇ ಇಲ್ಲ. ಹಾಗಾಗಿ ಖಾಸಗಿ ಶೀತಲೀಕರಣ ಘಟಕದವರು ಬಾಡಿಗೆ ತಗೊಂಡು ರೈತರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಗುಲ್ಬರ್ಗದಲ್ಲಿ ತಾವು ಮಾಡಲೇಬೇಕು ಮತ್ತು ಅದ್ರ ಜೊತೆಗೆ ಆಳಂದ್ ಅಫಜಲ್ಪುರ್ ಕೆಲವು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಓಕೆ ತರಕಾರಿ ಅಧ್ಯಕ್ಷರೇ, ಆ ತರಕಾರಿ ಬೆಳೆಗಾರರ ಕಷ್ಟ ಏನದ BR ಪಾಟೀಲ್ ಗೊತ್ತದ? ಆಯ್ತು, ನೀವು ಮಾತಾಡಾಯ್ತು ಇಲ್ಲಿ ಅದನ್ನು ಸರ್ ಅವರು ಹಿರಿಯರು ಬೆಳೆ ಚೆಲ್ಲಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸಾಕಷ್ಟು ಆಗ್ತಾ ಇದಾವೆ. ಬಿಜಾಪುರ ಆಗಿರ್ಬೋದು, ದಾವಣಗೆರೆಯಲ್ಲಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, APMCಲಿ ಸಾಕಷ್ಟು ಅನುದಾನವನ್ನು ಒದಗಿಸಿಕೊಟ್ಟಾರೆ ಮತ್ತು ನಮ್ಮಲ್ಲಿ ಸಾಕಷ್ಟು ಅನುದಾನ ಇದೆ. ಈಗೇನು ಅದು ನೋಡಿಬಿಟ್ಟು ನೀವೊಂದು ಪ್ರಸ್ತಾವನೆ ಕಳಿಸ್ಕೊಡ್ರಿ, ನಾನು APMC ನಾವು ಜೊತೆ ಕೂತ್ಕೊಂಡು ಮಾತಾಡಿ ಒಂದು. ಈಗ ನಾನು KC ವ್ಯಾಲಿ ಆದ್ಮೇಲೆ ಇಡೀ ಕೋಲಾರ ಜಿಲ್ಲೆ ಎಲ್ಲ ಕಡೆ ಹೋಗಿ ನೋಡಿ ಬಂದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಯಿಪಲ್ಯ ಬೆಳೀತಿದ್ರು, ಹಣ್ಣು ಟೊಮಾಟೊ ಬೆಳೀತಾರೆ. ಒಂದು ಶೀತಲೀಕರಣ ಘಟಕವೂ ಇಲ್ಲಿವರೆಗೆ ಆಗಿಲ್ಲ. ಇದು ಇಲಾಖೆಯವರು ನೀವು ಕಾಳಜಿ ವಹಿಸಿಲ್ಲೋ ಅಥವಾ ರೈತರು ಬೇಡಿಲ್ಲೋ ಅಥವಾ ನಿಮ್ಮ ಹತ್ರ ಸಾಮರ್ಥ್ಯ ಇಲ್ಲೋ ದುಡ್ಡಿಲ್ಲೋ, ಯಾಕೆ ಈ ತರ ನೀವು ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ? ಆಯ್ತು, ಪ್ರಶ್ನೆ ಈಗ ನಿಮ್ಮ ಪ್ರಶ್ನೆ ಆಯ್ತಲ್ಲ, ಬಹಳ ಮುಗಮಾಗಿ ಉತ್ತರ ಕೊಟ್ಟರೆ ಅಧ್ಯಕ್ಷರು, ಬಹಳ ಮುಗಮಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇದು ನಿರ್ದಿಷ್ಟವಾಗಿ ತಾವು ಹೇಳ್ಬೇಕು ಮಂತ್ರಿ ಆಗಿ. BR ಪಾಟೀಲ್ ಪ್ರಶ್ನೆ ಏನು ಸರ್? ಶೀತಲೀಕರಣ ಘಟಕಗಳು ಆಗ್ಬೇಕು. ಆಯ್ತು, ಅವ್ರು ಮಾಡ್ತೇವೆ ಅಂತ ಮಾತ್ರ ಇಲಾಖೆಗೆ ಹೇಳ್ತೀವಿ, APMC ಹೇಳ್ತೀವಿ. ನಿರ್ಲಕ್ಷ್ಯ ಮಾಡಿಲ್ಲ, ಅವರು ನಾವು ಸೇರಿನ ಈಗ 27 ಕೋಲ್ಡ್ ಸ್ಟೋರೇಜ್ ಕೊಟ್ಟಿದ್ದೀವಿ RIDF ನ 29, 30, 31 ಅಲ್ಲಿ. ಇನ್ನೂ ಜಾಸ್ತಿ ಆಗ್ಬೇಕಾಗಿದೆ. ಅದನ್ನು ಖಂಡಿತ ನಾನು ಅವರು ಕಲಬುರಗಿ ಇಡೀ ಜಿಲ್ಲೆಯಲ್ಲಿ ಒಂದು ಕೂಡ ಸರ್ಕಾರದ ವತಿಯಿಂದ ಇಲ್ಲ. ಈಗ ಮಾಡಿ ಕೊಡ್ತಾ ಅಂತ ಹೇಳಿದ್ರಲ್ಲ, ಪ್ರಪೋಸಲ್ ಕೊಡ್ರಿ, ಮಾಡೋಣ. ಯಾವ ಮಾಡ್ತೀರಿ? ಆಯ್ತು ಸರ್, ಏನು ಕೇಳಿ. ಅಧ್ಯಕ್ಷರೇ, ಅವು ಕರೆಂಟ್ ಬಿಲ್ ಕಟ್ಟಕ್ಕಾಗಲಿಲ್ಲದವು ಉದಾಹರಣೆಗಳದವು, ರೇಟ್ ಸಿಕ್ಕಿಲ್ಲ ಅಂತ. ಆದ್ರೆ ಈಗ ಮೆಣಸಿನಕಾಯಿ, ಈರುಳ್ಳಿ, ಈಗ ನಿಮ್ಮಲ್ಲಿ ಈರುಳ್ಳಿ ಸಾಕಷ್ಟಿತ್ತು. ಈರುಳ್ಳಿ ಕೋಲ್ಡ್ ಸ್ಟೋರೇಜ್ ಬರಲ್ಲ, ಅಲ್ಲಲ್ಲ ಆನಿಯನ್ಸ್ ಅದನ್ನು ಈಗ ಸಾಕಷ್ಟು. ಈ ಸತಿ ಕ್ರಾಪೇ ಕಡಿಮೆ ಆಗೈತೆ, ಅದು ಜಾಸ್ತಿ ಮಹಾರಾಷ್ಟ್ರ ಐತಿ. ಆ ನಿಟ್ಟಿನಲ್ಲಿ ಈಗ ನೀವು ಕೊಡ್ರಿ, ಪ್ರಪೋಸಲ್ ಕೊಡ್ರಿ, ನಮ್ಗೇನು ಜಿಲ್ಲಾ ವೈಸ್ ಕೊಡ್ತಾರೆ ಅಧ್ಯಕ್ಷರೇ. ಕೊಡ್ತೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.